ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದಲ್ಲಿ ನಡೆದು ಬರುತ್ತಿದೆ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾಗಿರುವ ಕಾರ್ಯಕ್ರಮಗಳು. ಪ್ರತಿನಿತ್ಯ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ ಸಾವಿರಾರು ಮಂದಿ ಭಕ್ತರು. ಮಹಿಳೆಗೆ ಕಿರುಕುಳ ನೀಡಿ ಸ್ನೇಹಿತನ ಮೇಲೆ ಹಲ್ಲೆ ನಡೆಸಿ ರೈಲು ಬೋಗಿಗೆ ಕಲ್ಲೆಸೆದ ಘಟನೆ, ಆರೋಪಿಯನ್ನು ಬಂಧಿಸಿದ ಪೊಲೀಸರು. ಕಾಸರಗೋಡು ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ ಪಠ್ಯ ಪುಸ್ತಕ ಡಿಪೋಗಿರುವ ವಾಹನಗಳು ಮಕ್ಕಳಿಗೆ ಅಪಾಯ ತಂದೊಡ್ಡುತ್ತಿದೆ, ಬಂದು ಹೋಗುತ್ತಿರುವುದು. ಗಾಂಜಾ ಪ್ರಕರಣದ ವಾರೆಂಟ್ ಆರೋಪಿ ಅಬಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿರುವುದಾಗಿ ದೂರು. ಅಬ್ದುಲ್ ಬಾಸಿತ್ ಎಂಬಾತನಾಗಿದ್ದಾನೆ ಹಲ್ಲೆ ನಡೆಸಿರುವುದು. ಕೇರಳ ಸ್ಟೇಟ್ ಸರ್ವಿಸ್ ಪೆನ್ಷನರ್ಸ್ ಯೂನಿಯನ್ 33ನೇ ಕಾಸರಗೋಡು ಜಿಲ್ಲಾ ವಾರ್ಷಿಕ ಸಮ್ಮೇಳನ ಏಪ್ರಿಲ್ 3ರಂದು ಬೋವಿಖಾನ ಸೌಪರ್ಣಿಕ ಆಡಿಟೋರಿಯಂನಲ್ಲಿ. ವಾರ್ತೆಗಳು ವಿವರವಾಗಿ. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದಲ್ಲಿ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಅಂಗವಾಗಿ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಬರುತ್ತಿದೆ. ಪ್ರತಿನಿತ್ಯ ಸಾವಿರಾರು ಮಂದಿ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದಲ್ಲಿ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಅಂಗವಾಗಿರುವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದು ಬರುತ್ತಿದೆ. ಇದರ ಭಾಗವಾಗಿ ಮಂಗಳವಾರ ಶ್ರೀ ಧರ್ಮಶಾಸ್ತ್ರ ದುರ್ಗಾ ಸುಬ್ರಹ್ಮಣ್ಯ ವೀರಭದ್ರ ಸನ್ನಿಧಿಯಲ್ಲಿ ಕಲಶಾಭಿಷೇಕ, ತತ್ವಹೋಮ, ತತ್ವ ಕಲಶಾಭಿಷೇಕ, ಚಂಡಿಕಾ ಯಾಗ ನಡೆಯಿತು. ವಿವಿಧ ತಂಡಗಳಿಂದ ಭಜನೆ ನಡೆಯಿತು. ಹಲವಾರು ಗಣ್ಯರ ಸಮ್ಮುಖದಲ್ಲಿ ಸಭಾ ಕಾರ್ಯಕ್ರಮವು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಗೀತ, ಏಕಪಾತ್ರಾಭಿನಯ, ಸ್ಯಾಕ್ಸೋಫೋನ್, ಗೀತಗಾಯನ ನಡೆಯಿತು. ಅಪರಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರೈಲು ಪ್ರಯಾಣ ಸಂದರ್ಭ ಮಹಿಳೆಗೆ ಕಿರುಕುಳ ನೀಡಿ ಆಕೆಯ ಸ್ನೇಹಿತನ ಮೇಲೆ ಹಲ್ಲೆ ನಡೆಸಿ ರೈಲು ಬೋಗಿಗೆ ಕಲ್ಲು ಎಸೆದ ಘಟನೆಯಲ್ಲಿ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಮೇಲ್ಪರಂ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಸ್ ಅನಿಲ್ ಕುಮಾರ್ ಬಂಧಿತ ಆರೋಪಿ. ರೈಲು ಪ್ರಯಾಣದ ವೇಳೆ ಮಹಿಳೆಗೆ ಕಿರುಕುಳ ನೀಡಿ ಆಕೆಯ ಸ್ನೇಹಿತನ ಮೇಲೆ ಹಲ್ಲೆ ನಡೆಸಿ ರೈಲು ಬೋಗಿಗೆ ಕಲ್ಲು ಎಸೆದಿದ್ದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಮೇಲ್ಪರಂ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಸ್ ಅನಿಲ್ ಕುಮಾರ್ ಎಂಬಾತನನ್ನು ಬಂಧಿಸಿರುವುದು. ಕಾಸರಗೋಡು ರೈಲ್ವೆ ಪೊಲೀಸ್ ಇನ್ಸ್ಪೆಕ್ಟರ್ ಎಂ ರೆಜಿ ಕುಮಾರ್ ನೇತೃತ್ವದಲ್ಲಿ ಎಸ್ಐ ಎಂವಿ ಪ್ರಕಾಶನ್, ಹಿರಿಯ ನಾಗರಿಕ ಪೊಲೀಸ್ ಅಧಿಕಾರಿ ಸುನೀಶ್ ಮತ್ತು ನಾಗರಿಕ ಪೊಲೀಸ್ ಅಧಿಕಾರಿ ಜ್ಯೋತಿಷ್ ಜೋಸ್ ಆರೋಪಿಯನ್ನು ಬಂಧಿಸಿರುವುದು. ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಸೋಮವಾರ ಅಪರಾಹ್ನ ಪೊಯ್ನಾಚಿಯಲ್ಲಿ ಬಂಧಿಸಿದ್ದಾರೆ. ಆರೋಪಿಯನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ರಿಮಾಂಡ್ಗೊಪ್ಪಿಸಲಾಗಿದೆ. ರೈಲು ಗಾಡಿ ಬೇಕಲ ನಿಲ್ದಾಣಕ್ಕೆ ತಲುಪಿದಾಗ ಮಲಪುರ ನಿವಾಸಿ ರಿಜಾಸ್ ಹಾಗೂ ಸ್ನೇಹಿತೆ ಮಂಗಳೂರಿನಿಂದ ತಿರುವನಂತಪುರಕ್ಕೆ ಪ್ರಯಾಣಿಸುತ್ತಿದ್ದಾಗ ಆರೋಪಿ ಈ ಕೃತ್ಯ ನಡೆಸಿದ್ದಾನೆ. ನಂತರ ಬೇಕಲ ರೈಲು ನಿಲ್ದಾಣದಲ್ಲಿ ಇಳಿದ ನಂತರ ಕುಡಿದ ಅಮಲಿನಲ್ಲಿದ್ದ ಆರೋಪಿ ರೈಲಿನ ಮೇಲೆ ಕಲ್ಲುಗಳನ್ನು ತೂರಾಟ ಮಾಡಿದ್ದಾನೆ. ಈ ಸಂದರ್ಭ ಮೊಬೈಲ್ ಫೋನ್ನಲ್ಲಿ ಚಿತ್ರೀಕರಿಸಿದ ಹಿನ್ನೆಲೆಯಲ್ಲಿ ಪೊಲೀಸರು ಈ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಬಿಡುಗಡೆ ಮಾಡಿ ಆರೋಪಿಯನ್ನು ಬಂಧಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಕಾಸರಗೋಡು ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ ಪಠ್ಯಪುಸ್ತಕ ಡಿಪೋಗಿರುವ ವಾಹನಗಳು ಬಂದು ಹೋಗುವುದು ಮಕ್ಕಳಿಗೆ ಅಪಾಯ ತಂದೊಡ್ಡುತ್ತಿದೆ. ಶಾಲೆಯ ಗೇಟ್ ಸದಾ ತೆರೆದಿರುವುದರಿಂದ ಶಾಲೆಯ ಸುರಕ್ಷತೆಯ ಮೇಲೂ ಪರಿಣಾಮ ಬೀರುತ್ತಿದೆ. ಈ ಪರಿಸ್ಥಿತಿಯಲ್ಲಿ ಶಾಲೆಯಿಂದ ಪಠ್ಯಪುಸ್ತಕ ಡಿಪೋವನ್ನು ಸ್ಥಳಾಂತರಿಸಬೇಕೆಂಬ ಬೇಡಿಕೆ ತೀವ್ರವಾಗಿದೆ. ಕಾಸರಗೋಡು ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ ಪಠ್ಯಪುಸ್ತಕ ಡಿಪೋಗೆ ಪುಸ್ತಕಗಳನ್ನು ಇಳಿಸಲು ದೊಡ್ಡ ವಾಹನಗಳು ಬರುವುದು ಮತ್ತು ಹೋಗುವುದರಿಂದ ಮಕ್ಕಳಿಗೆ ದೊಡ್ಡ ಅಪಾಯ ಎದುರಾಗುತ್ತಿದೆ. ಶಾಲಾ ಸಮಯದಲ್ಲಿಯೂ ಲಾರಿಗಳು ಬಂದು ಪುಸ್ತಕಗಳನ್ನು ಇಳಿಸುತ್ತವೆ. ಸ್ಥಳಾವಕಾಶದ ಕೊರತೆಯಿಂದಾಗಿ ವಾಹನಗಳು ಸುಲಭವಾಗಿ ತಿರುಗಲು ಸಾಧ್ಯವಿಲ್ಲ. ಮಳೆಗಾಲದಲ್ಲಿ ಲೋಡ್ ಇಳಿಸುವುದಕ್ಕೂ ತೊಂದರೆಯಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಮಕ್ಕಳು ಜಾಗೃತಿ ವಹಿಸದಿದ್ದಲ್ಲಿ ದೊಡ್ಡ ಅಪಘಾತ ಸಂಭವಿಸುವ ಸಾಧ್ಯತೆ ಇದೆ. ಪುಸ್ತಕಗಳನ್ನು ತರಬೇಕಾಗಿರುವುದರಿಂದ ಶಾಲೆಯ ಗೇಟನ್ನು ಯಾವಾಗಲೂ ತೆರೆದಿಡಬೇಕಾಗುತ್ತದೆ. ಇದು ಶಾಲೆಯ ಸುರಕ್ಷತೆಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಶಾಲಾ ಪಿಟಿಎ ಅಧ್ಯಕ್ಷ ಅಬೂಬಕರ್ ತುರತಿ ಹೇಳಿದರು. ಪಠ್ಯಪುಸ್ತಕ ಡಿಪೋವನ್ನು ಇಲ್ಲಿಂದ ಸ್ಥಳಾಂತರಿಸುವುದರಿಂದ ಮಾತ್ರ ಮಕ್ಕಳು ಎದುರಿಸುತ್ತಿರುವ ಅಪಾಯವನ್ನು ತಪ್ಪಿಸಬಹುದು ಮತ್ತು ಶಾಲೆಯ സുരക്ഷತೆಯನ್ನು ಖಚಿತಪಡಿಸಿಕೊಳ್ಳಬಹುದು ಎಂದು അബൂബക്കർ തുരുത്തി ಹೇಳಿದರು. ഡിപ്പോക്കെതിരെ ഞങ്ങൾ ഡിഡിക്കും സർക്കാരിനൊക്കെ ഒരുപാട് പരാതി കൊടുക്കുകയാണ്. അപ്പോൾ ഈ ഡിപ്പോ ഇവിടെ ഉള്ള കാരണം കൊണ്ട് ഈ കുട്ടികളെ അപകടകരമായൊരവസ്ഥയും അതുപോലെ ഇവിടെ സ്കൂളിനൊരു ഭദ്രത കിട്ടുന്നില്ല. എപ്പോഴും ഈ ഗേറ്റ് തുറന്നിട്ടിട്ട് ഒരു കുത്തഴിഞ്ഞ രീതിയാണ്. അപ്പോൾ അതൊന്ന് മാറിക്കിട്ടണമെങ്കിൽ ഈ ഡിപ്പോ ഇവിടെ നിന്ന് മാറ്റണം. ആ മാറ്റാണ്ട് കാലത്തോളം ഈ GHS സ്കൂളിന് ഒരു ഭദ്രതയോ സുരക്ഷിതത്വമോ ഉണ്ടാവില്ല എന്നാണ് എനിക്ക് പറയാനുള്ളത്. ಈ ಹಿಂದೆ ಪಠ್ಯಪುಸ್ತಕ ಡಿಪೋ ಹಳೆಯ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಕಟ್ಟಡ ಕುಸಿದ ನಂತರ ಪ್ರಸ್ತುತ ಕಟ್ಟಡಕ್ಕೆ ಸ್ಥಳಾಂತರಿಸಲಾಯಿತು. ಈ ಕಟ್ಟಡದ ಸ್ಥಿತಿಯು ಶೋಚನೀಯವಾಗಿದೆ. ಇಂತಹ ಅಸುರಕ್ಷಿತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಠ್ಯಪುಸ್ತಕ ಡಿಪೋದ ಬಗ್ಗೆ ನೌಕರರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸೂಕ್ತ ಸ್ಥಳ ಸಿಕ್ಕರೆ ಡಿಪೋವನ್ನು ಅಲ್ಲಿಗೆ ಸ್ಥಳಾಂತರಿಸಲಾಗುವುದು ಎಂಬುದು ಈ ವಿಷಯದ ಬಗ್ಗೆ ಅಧಿಕಾರಿಗಳು ನೀಡುವ ವಿವರಣೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕುಂಬಳೆಯಲ್ಲಿ ಗಾಂಜಾ ಪ್ರಕರಣದ ವಾರೆಂಟ್ ಆರೋಪಿ ಅಬಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿರುವುದಾಗಿ ದೂರು. ಕುಂಬಳೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಬ್ದುಲ್ ಬಾಸಿತ್ ಎಂಬಾತನಾಗಿದ್ದಾನೆ ಹಲ್ಲೆ ನಡೆಸಿರುವುದು. ಗಾಯಗೊಂಡ ಅಬಕಾರಿ ಅಧಿಕಾರಿಗಳನ್ನು ಕಾಸರಗೋಡು ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಾರೆಂಟ್ ಆರೋಪಿಯನ್ನು ಬಂಧಿಸಲು ತೆರಳಿದ ಅಬಕಾರಿ ಅಧಿಕಾರಿಗಳನ್ನು ಆರೋಪಿ ಇರಿದು ಗಾಯಗೊಳಿಸಿದ ಘಟನೆ ಸೋಮವಾರ ನಡೆದಿದೆ. ಕುಂಬಳೆ ಬಮ್ರಾಣ್ ನಿವಾಸಿ ಅಬ್ದುಲ್ ಬಾಸಿತ್ ಅಬಕಾರಿ ಅಧಿಕಾರಿಗಳಿಗೆ ಇರಿದ ಆರೋಪಿ. ಗಾಯಗೊಂಡ ನಾರ್ಕೋಟಿಕ್ ತಂಡದ ಎಕ್ಸೈಸ್ ಪ್ರಿವೆಂಟಿವ್ ಆಫೀಸರ್ ಪ್ರಜಿತ್ ರಾಜೇಶ್ ಎಂಬುವರು ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. 107 ಕಿಲೋಗ್ರಾಂ ಗಾಂಜಾ ಸಾಗಿಸಿದ ಪ್ರಕರಣದಲ್ಲಿ ಅಬ್ದುಲ್ ಬಾಸಿತ್ ಆರೋಪಿಯಾಗಿದ್ದಾನೆ. ಈತ ತಲೆಮರೆಸಿಕೊಂಡ ಹಿನ್ನೆಲೆಯಲ್ಲಿ ನ್ಯಾಯಾಲಯ ವಾರೆಂಟ್ ಹೊರಡಿಸಿತ್ತು. ಅದರಂತೆ ಆರೋಪಿಯನ್ನು ಬಂಧಿಸಲು ಎಕ್ಸೈಸ್ ತಂಡ ತೆರಳಿದಾಗ ಈ ಘಟನೆ ನಡೆದಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸ್ಟೇಟ್ ಸರ್ವಿಸ್ ಪೆನ್ಷನರ್ಸ್ ಯೂನಿಯನ್ 33ನೇ ಕಾಸರಗೋಡು ಜಿಲ್ಲಾ ವಾರ್ಷಿಕ ಸಮ್ಮೇಳನ ಏಪ್ರಿಲ್ 3ರಂದು ಬೋವಿಕಾನ ಸೌಪರ್ಣಿಕ ಆಡಿಟೋರಿಯಂನಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇರಳ ಸ್ಟೇಟ್ ಸರ್ವಿಸ್ ಪೆನ್ಷನರ್ಸ್ ಯೂನಿಯನ್ 33ನೇ ಕಾಸರಗೋಡು ಜಿಲ್ಲಾ ವಾರ್ಷಿಕ ಸಮ್ಮೇಳನ ಏಪ್ರಿಲ್ 3ರಂದು ಬೋವಿಕಾನ ಸೌಪರ್ಣಿಕ ಆಡಿಟೋರಿಯಂನಲ್ಲಿ ನಡೆಯಲಿದೆ. ರಾಜ್ಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ಆರ್ ರಘುನಾಥನ್ ನಾಯರ್ ಉದ್ಘಾಟಿಸುವರು. ಜಿಲ್ಲಾಧ್ಯಕ್ಷ ಪ್ರಭಾಕರ ಪುದ್ವಾಳ್ ಅಧ್ಯಕ್ಷತೆ ವಹಿಸುವರು. ಪಿಸಿ ಪ್ರಸಾದ್, ಪಿಕೆ ಮಾಧವನ್ ನಾಯರ್, ಯು ರವಿಚಂದ್ರ, ವಿ ಕೃಷ್ಣನ್ ಮುಂತಾದವರು ಉಪಸ್ಥಿತರಿರುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. ഞങ്ങളുടെ സമ്മേളനം 2020 ഏപ്രിൽ 3-ന് ബോയിക്കാനം സൗപർണിക ഓഡിറ്റോറിയത്തിൽ വെച്ചാണ് നടക്കുന്നത്. ഈ സംഘടന രൂപീകരിക്കുമ്പോൾ കൃത്യമായി പറഞ്ഞാൽ 1,07,364 അംഗങ്ങളാണ് ഉണ്ടായിരുന്നത്. ഇന്ന് സംസ്ഥാനത്ത് 3,17,567 അംഗങ്ങളുണ്ട്. ജില്ലയിൽ തന്നെ 6,672 അംഗങ്ങളുണ്ട്. ഞങ്ങളുടെ സംഘടന മറ്റൊരു സംഘടന വ്യത്യസ്തമാക്കുന്നത് പെൻഷൻകാരുടെ താല്പര്യ സംരക്ഷണത്തിനായി പ്രവർത്തിക്കുന്നതോടൊപ്പം തന്നെ മനുഷ്യരാശി നേരിടുന്ന ഏതൊരു ദുരന്തത്തിലും സഹായഹസ്തമായി ഞങ്ങൾ എത്താറുണ്ട്. ಸುದ್ದಿಗೋಷ್ಠಿಯಲ್ಲಿ ಇ ಪ್ರಭಾಕರ್ ಪುದ್ವಾಳ್, ಪಿ ಕುಂಜಂಬು ನಾಯರ್, ಕೆವಿ ಗೋವಿಂದನ್, ಕೆವಿ ನಾರಾಯಣನ್ ಕಣ್ಣನೀಸಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಡುಚಿ ಗವರ್ನಮೆಂಟ್ LP ಶಾಲೆಯ 67ನೇ ಶಾಲಾ ವಾರ್ಷಿಕೋತ್ಸವ ಹಾಗೂ ಅಸೆಂಬ್ಲಿ ಹಾಲ್ ಉದ್ಘಾಟನೆ ನಡೆಯಿತು. ಉದುಮಾ ಶಾಸಕ CH ಕುಂಜಂಬು ಉದ್ಘಾಟಿಸಿದರು. ಕುಂಡುಚಿ ಗವರ್ನಮೆಂಟ್ LP ಶಾಲೆಯ 67ನೇ ಶಾಲಾ ವಾರ್ಷಿಕೋತ್ಸವ ಹಾಗೂ ಅಸೆಂಬ್ಲಿ ಹಾಲ್ನ ಉದ್ಘಾಟನೆ ನಡೆಯಿತು. ಉದುಮಾ ಶಾಸಕ CH ಕುಂಜಂಬು ಉದ್ಘಾಟಿಸಿದರು. ಸೇವೆಯಿಂದ ನಿವೃತ್ತಿ ಹೊಂದುತ್ತಿರುವ ಹೆಡ್ ಮಿಸ್ಟ್ರೆಸ್ ಜಯಸಮ್ಮ ಜೋಸೆಫ್ ಟೀಚರ್ಗೆ ಇರುವ ಉಡುಗೊರೆಯನ್ನು ಶಾಸಕರು ವಿತರಿಸಿದರು. ಬೇಡಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಎಂ ಧನ್ಯ ಅಧ್ಯಕ್ಷತೆ ವಹಿಸಿದ್ದರು.
ಪಿಟಿಎ ಅಧ್ಯಕ್ಷ ರಾಜೇಶ್ ಕುಮಾರ್ ಎಂ ಸ್ವಾಗತಿಸಿದರು. ಕಾರಡ್ಕ ಬ್ಲಾಕ್ ಪಂಚಾಯತ್ ಮೆಂಬರ್ ಸಾವಿತ್ರಿ ಬಾಲನ್, 1ನೇ ವಾರ್ಡ್ ಸದಸ್ಯೆ ರಜನಿ, ಚೆಂಬಕಾಡ್ ನಾರಾಯಣನ್ ಎಂಬುವರು ಉಪಸ್ಥಿತರಿದ್ದರು. ಕಳೆದ ಶೈಕ್ಷಣಿಕ ವರ್ಷ ಎಲ್ಎಸ್ಎಸ್ ಪರೀಕ್ಷೆಯಲ್ಲಿ ವಿಜೇತರಾದ ಉತ್ತಮ ವಿದ್ಯಾರ್ಥಿಗಳಿಗೆ ಉಡುಗೊರೆ ನೀಡಲಾಯಿತು. ಸಿಬ್ಬಂದಿ ಕಾರ್ಯದರ್ಶಿ ದಿವ್ಯಾ ಟೀಚರ್ ವಾರ್ಷಿಕ ವರದಿ ಮಂಡಿಸಿದರು. ಸಭೆಯಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಭಾನುಮತಿ ಟೀಚರ್ ಧನ್ಯವಾದವಿತ್ತರು. ನಂತರ ತಿರುವಾದಿರ, ಒಪ್ಪನ, ಸಿನಿಮ್ಯಾಟಿಕ್ ಡ್ಯಾನ್ಸ್ ಮುಂತಾದ ಕಲಾ ಕಾರ್ಯಕ್ರಮಗಳು ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಗೋವಿಂದ ಪೈ ಮೆಮೋರಿಯಲ್ ಗವರ್ಮೆಂಟ್ ಕಾಲೇಜು ಬಿಡುಗಡೆಗೊಳಿಸಿದ ಮ್ಯಾಗಜಿನ್ ಸುಟ್ಟು ಹಾಕಿತು. ಎಸ್ಎಫ್ಐ ಮತ್ತು ಎಂಎಸ್ಎಫ್ ಮೈತ್ರಿಕೂಟ ತಡೆಯಲು ಯತ್ನಿಸಿದ ಎಬಿವಿಪಿ ಕಾರ್ಯಕರ್ತರ ಮೇಲೆ ಹಲ್ಲೆಗೂ ಯತ್ನಿಸಲಾಯಿತು. ಮಂಜೇಶ್ವರ ಗೋವಿಂದ ಪೈ ಮೆಮೋರಿಯಲ್ ಗವರ್ಮೆಂಟ್ ಕಾಲೇಜು ಬಿಡುಗಡೆಗೊಳಿಸಿದ ಮ್ಯಾಗಜಿನ್ ಸುಟ್ಟು ಹಾಕಿತು. ಎಸ್ಎಫ್ಐ ಮತ್ತು ಎಂಎಸ್ಎಫ್ ಮೈತ್ರಿಕೂಟ ತಡೆಯಲು ಯತ್ನಿಸಿದ ಎಬಿವಿಪಿ ಕಾರ್ಯಕರ್ತರ ಮೇಲೆ ಹಲ್ಲೆಗೂ ಯತ್ನಿಸಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕುರಿತಾದ ಲೇಖನಗಳನ್ನು ತೆಗೆದುಹಾಕಬೇಕು ಎಂಬುದು ಬೇಡಿಕೆಯಾಗಿತ್ತು. ಅಲ್ಲದೆ ಈ ಬಾರಿ ಮ್ಯಾಗಜಿನ್ ಸಂಪಾದಕ ಸ್ಥಾನಕ್ಕೆ ಗೆದ್ದವರು ಎಬಿವಿಪಿ ಪ್ರತಿನಿಧಿ. ಇದು ಎಸ್ಎಫ್ಐ ಮತ್ತು ಎಂಎಸ್ಎಫ್ മൈത്രികൂട്ടವನ್ನು ಕೆರಳಿಸಿದೆ. ഈ വിഷയದ ಬಗ್ಗೆ ಎಬಿವಿಪി ಪ್ರಾಂಶುಪಾಲರಿಗೆ ದೂರು ನೀಡಿದೆ. GPM കോളേജിന്റെ 2024-25 മാഗസിനാണിത്. ഇതിനെ കോളേജ് എഡിറ്റോറിയൽ ബോർഡ് പാസ് ചെയ്ത് ഇറക്കിയ മാഗസിൻ ഇന്ന് ഞങ്ങൾ ക്ലാസ്സിൽ ആൻഡ് കോളേജിൽ വിതരണം ചെയ്തു. അതിൽ രത്തൻ ടാറ്റ, നരേന്ദ്രമോദി, സ്വാതന്ത്ര്യ സമര സേനാനി വീര സവർക്കർ ഇങ്ങനെ അനവധിയുള്ള ആൾക്കാരുടെ ഫോട്ടോസും അവരുടെ ആർട്ടിക്കിൾസും ഇതിൽ അടങ്ങിയിട്ടുണ്ട്. ഇതിനെ SFIയും MSFും ചേർന്ന് ഇന്ന് കത്തിച്ചു. ഇത് വെറും ഒരു മാഗസിൻ അല്ല, ഈ മുഴുവൻ കോളേജിലെയും വിദ്യാർത്ഥികളുടെ അധ്വാനമാണ്. ഞങ്ങളുടെ കുറേ ദിവസത്തെ പരിശ്രമമാണ് ഈ കത്തി കാണുന്നത്. ಎಸ್ಎಫ್ಐ ನಡೆಸುವ ಕಾಲೇಜುಗಳಲ್ಲಿ ಯೂನಿಯನ್ ಪದಾಧಿಕಾರಿಗಳು ಸೇರಿದಂತೆ ಅನೇಕ ಮುಖಂಡರು ಮಾದಕ ವಸ್ತು ಪ್ರಕರಣಗಳಲ್ಲಿ ಸಿಕ್ಕಿಬಿದ್ದಿದ್ದಾರೆ ಎಂದು ವಾರ್ತೆಗಳಲ್ಲಿ ಸುದ್ದಿಯಾಗಿದೆ. ಇದನ್ನು ಮರೆಮಾಚಲು ಉದ್ದೇಶಪೂರ್ವಕವಾಗಿ ಸಮಸ್ಯೆಗಳನ್ನು ಸೃಷ್ಟಿಸುವ ಮೂಲಕ ಪರದೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಮುಂದಿನ ದಿನಗಳಲ್ಲಿ ತೀವ್ರ ಪ್ರತಿಭಟನೆಯೊಂದಿಗೆ ಮುಂದಾಗಲಿದೆ ಎಂದು ಎಬಿವಿಪಿ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲಾ ಕೆಎಂಸಿಸಿಯ ಆಶ್ರಯದಲ್ಲಿ ಈದ್ ಉಲ್ ಫಿತರ್ ದಿನದಂದು ದೇರಾ ಬನಿಯಾಸ್ ಪರ್ಲ್ ಕ್ರೀಕ್ ಹೋಟೆಲ್ನಲ್ಲಿ ಹಲಾ ಈದ್ ಸಂಗಮ ಆಯೋಜಿಸಲಾಯಿತು. ಮುಸ್ಲಿಂ ಲೀಗ್ ಕಾಸರಗೋಡು ಜಿಲ್ಲಾಧ್ಯಕ್ಷ ಕಲಟ್ರಾ ಮಾಹಿನ್ ಹಾಜಿ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಕೆಎಂಸಿಸಿಯ ಆಶ್ರಯದಲ್ಲಿ ಈದ್ ಉಲ್ ಫಿತರ್ ದಿನದಂದು ದೇರಾ ಬನಿಯಾಸ್ ಪರ್ಲ್ ಕ್ರೀಕ್ ಹೋಟೆಲ್ನಲ್ಲಿ ಹಲಾ ಈದ್ ಸಂಗಮ ಆಯೋಜಿಸಲಾಯಿತು. ಮುಸ್ಲಿಂ ಲೀಗ್ ಕಾಸರಗೋಡು ಜಿಲ್ಲಾಧ್ಯಕ್ಷ ಕಲಟ್ರಾ ಮಾಹಿನ್ ಹಾಜಿ ಉದ್ಘಾಟಿಸಿದರು. ಜಿಲ್ಲಾಧ್ಯಕ್ಷ ಸಲಾಂ ಕನ್ಯಪಾಡಿ ಅಧ್ಯಕ್ಷತೆ ವಹಿಸಿದ್ದರು. ಯುಎಇ ಕೇಂದ್ರ ಸಮಿತಿ ಸಲಹೆಗಾರ ಸಮಿತಿ ಚೇರ್ಮನ್ ಶಾಂಶುದ್ದೀನ್ ಬಿನ್ ಮುಹಿಯಾದ್ದೀನ್, ದುಬೈ ಕೆಎಂಸಿಸಿ ಅಧ್ಯಕ್ಷ ಡಾಕ್ಟರ್ ಅನ್ವರ್ ಅಮೀನ್, ಎಹ್ಯಾ ತಳಂಗರ, ಮುನೀರ್ ಅಲ್ ವಬಾ, ಅಡ್ವೊಕೇಟ್ ಇಬ್ರಾಹಿಂ ಕಲೀನ್, ಅಫ್ಸಲ್ ಮೆಟ್ಟಬಳ್, ಅಬ್ದುಲ್ ಸಮಾದ್, ಜಲೀಲ್ ಪಟ್ಟಂಬಿ, ಹಂಸಾ ಮಧೂರ್, ಅಶ್ರಫ್ ಬಾಸ್ ಮುಂತಾದವರು ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ ಬಶೀರ್ ಪಾರಪಳ್ಳಿ ಕಿರಾತ್ ನಿರ್ವಹಿಸಿದರು. ಪ್ರಧಾನ ಕಾರ್ಯದರ್ಶಿ ಹನೀಫ್ ಟಿಆರ್ ಸ್ವಾಗತಿಸಿ ಕೋಶಾಧಿಕಾರಿ ಡಾಕ್ಟರ್ ಇಸ್ಮಾಯಿಲ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಐಎಂಸಿಸಿ ದುಬೈ ಕಾಸರಗೋಡು ಜಿಲ್ಲಾ ಸಮಿತಿ ಮತ್ತು ಐಎನ್ಎಲ್ ಕಾಸರಗೋಡು ಮಂಡಲ ಸಮಿತಿಯ ಜಂಟಿ ಆಶ್ರಯದಲ್ಲಿ ಕಾಸರಗೋಡು ಸಿಟಿ ಟವರ್ ಹೋಟೆಲ್ನಲ್ಲಿ ಇಫ್ತಾರ್ ಸಂಗಮ ನಡೆಸಲಾಯಿತು. ಐಎನ್ಎಲ್ ಅಖಿಲ ಭಾರತ ಉಪಾಧ್ಯಕ್ಷ ಕೆಎಸ್ ಫಕ್ರುದ್ದೀನ್ ಹಾಜಿ ಉದ್ಘಾಟಿಸಿದರು. ಐಎಂಸಿಸಿ ದುಬೈ ಕಾಸರಗೋಡು ಜಿಲ್ಲಾ ಸಮಿತಿ ಮತ್ತು ಐಎನ್ಎಲ್ ಕಾಸರಗೋಡು ಮಂಡಲ ಸಮಿತಿಯ ಜಂಟಿ ಆಶ್ರಯದಲ್ಲಿ ಕಾಸರಗೋಡು ಸಿಟಿ ಟವರ್ನಲ್ಲಿ ಇಫ್ತಾರ್ ಸಂಗಮ ನಡೆಸಲಾಯಿತು. ಐಎನ್ಎಲ್ ಅಖಿಲ ಭಾರತ ಉಪಾಧ್ಯಕ್ಷ ಕೆಎಸ್ ಫಕ್ರುದ್ದೀನ್ ಹಾಜಿ ಉದ್ಘಾಟಿಸಿದರು. ಐಎನ್ಎಲ್ ಕಾಸರಗೋಡು ಮಂಡಲಾಧ್ಯಕ್ಷ ಗಫೂರ್ ಹಾಜಿ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನ್ವಾಸ್ ಪಾದೂರು, ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ, ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಕುಂಜಂಬು ನಂಬ್ಯಾರ್, ಐಎನ್ಎಲ್ ಜಿಲ್ಲಾಧ್ಯಕ್ಷ ಎಂ ಹಮೀದ್ ಹಾಜಿ, ಎಲ್ಡಿಎಫ್ ಮಂಡಲ ಸಂಚಾಲಕ ಅನಂತ ನಂಬ್ಯಾರ್, ಸಿಪಿಎಂ ಜಿಲ್ಲಾ ಸಮಿತಿ ಸದಸ್ಯ ಮೊಹಮ್ಮದ್ ಹನೀಫಾ, ಏರಿಯಾ ಕಾರ್ಯದರ್ಶಿ ಟಿಎಂಎ ಕರೀಂ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಪಿಪಿ ರಾಜ್ ಮೊದಲಾದವರು ಮಾತನಾಡಿದರು. ಐಎನ್ಎಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜೀಜ್ ಕಡಪುರ ಸ್ವಾಗತಿಸಿ ಕಾರ್ಯದರ್ಶಿ ಶಾಫಿ ಸಂತೋಷ್ ನಗರ್ ಧನ್ಯವಾದವಿತ್ತರು. ವಿವಿಧ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೈಯೂರು ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆ ಕಲಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿತು. ವೃತ್ತಿ ಪರಿಚಯ ವಲಯದ ಪ್ರದರ್ಶನಗಳು ಗಮನಾರ್ಹವಾಯಿತು. ಎಸ್ಎಂಸಿ ಚೇರ್ಮನ್ ಕೆ ರಮೇಶನ್ ಉದ್ಘಾಟಿಸಿದರು. ಜಿವಿಎಚ್ಎಸ್ಎಸ್ ಕೈಯೂರು ಶಾಲಾ ಮಟ್ಟದ ಕಲಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿತು. ವೃತ್ತಿ ಪರಿಚಯ ವಿದ್ಯಾರ್ಥಿಗಳ ಪಠ್ಯೇತರ ವಲಯಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರಸ್ತುತಪಡಿಸುವ ವೇದಿಕೆಯಾಗಿ ಕಲಿಕೋತ್ಸವ ಬದಲಾಯಿತು. ಎಸ್ಎಂಸಿ ಚೇರ್ಮನ್ ಕೆ ರಮೇಶನ್ ಉದ್ಘಾಟಿಸಿದರು. ಪಿಟಿಎ ಅಧ್ಯಕ್ಷ ಹಾಗೂ ವಾರ್ಡ್ ಸದಸ್ಯ ಎಂ ಪ್ರಶಾಂತ್ ಅಧ್ಯಕ್ಷತೆ ವಹಿಸಿದ್ದರು. ವಿಎಚ್ಎಸ್ಸಿ ವಿಭಾಗದ ಪ್ರಾಂಶುಪಾಲೆ ಮಿನಿಮೋಲ್ಡ್ ಎಂಪಿ, ಹೈಯರ್ ಸೆಕೆಂಡರಿ ಸೀನಿಯರ್ ಅಸಿಸ್ಟೆಂಟ್ ವಿಜಯನ್, ಎಂಪಿಟಿಎ ಅಧ್ಯಕ್ಷೆ ಲೇಖಾ, ಶಾಜಿ ಕೆಪಿ, ಪ್ರಣವ್ ಕುಮಾರ್ ವಿ ಶುಭ ಹಾರೈಸಿದರು. ಹೆಡ್ ಮಾಸ್ಟರ್ ಪ್ರಮೋದ್ ಸ್ವಾಗತಿಸಿ ಎಸ್ಆರ್ಜಿ ಸಂಚಾಲಕಿ ಸುಜಾತಾ ಕೆವಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧೂರು ಶ್ರೀ ಮದರಂತೆ
ಶ್ರೀಮದಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದಲ್ಲಿ ನಡೆದು ಬರುತ್ತಿದೆ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾಗಿರುವ ಕಾರ್ಯಕ್ರಮಗಳು. ಪ್ರತಿನಿತ್ಯ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ ಸಾವಿರಾರು ಮಂದಿ ಭಕ್ತರು. ಮಹಿಳೆಗೆ ಕಿರುಕುಳ ನೀಡಿ ಸ್ನೇಹಿತನ ಮೇಲೆ ಹಲ್ಲೆ ನಡೆಸಿ ರೈಲು ಬೋಗಿಗೆ ಕಲ್ಲೆಸೆದ ಘಟನೆ, ಆರೋಪಿಯನ್ನು ಬಂಧಿಸಿದ ಪೊಲೀಸರು. ಕಾಸರಗೋಡು ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ ಪಠ್ಯ ಪುಸ್ತಕ ಡಿಪೋಗಿರುವ ವಾಹನಗಳು ಮಕ್ಕಳಿಗೆ ಅಪಾಯ ತಂದೊಡ್ಡುತ್ತಿದೆ, ಬಂದು ಹೋಗುತ್ತಿರುವುದು. ಗಾಂಜಾ ಪ್ರಕರಣದ ವಾರೆಂಟ್ ಆರೋಪಿ ಅಬಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿರುವುದಾಗಿ ದೂರು. ಅಬ್ದುಲ್ ಬಾಸಿತ್ ಎಂಬಾತನಾಗಿದ್ದಾನೆ ಹಲ್ಲೆ ನಡೆಸಿರುವುದು. ಕೇರಳ ಸ್ಟೇಟ್ ಸರ್ವಿಸ್ ಪೆನ್ಷನರ್ಸ್ ಯೂನಿಯನ್ 33ನೇ ಕಾಸರಗೋಡು ಜಿಲ್ಲಾ ವಾರ್ಷಿಕ ಸಮ್ಮೇಳನ ಏಪ್ರಿಲ್ 3ರಂದು ಬೋವಿಖಾನ ಸೌಪರ್ಣಿಕ ಆಡಿಟೋರಿಯಂನಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.